ಇನ್ನು ರಾತ್ರಿಯೆಲ್ಲ ಉಪವಾಸ ವನವಾಸವನ್ನ ಮಾಡಿಕೊಂಡು ಸುತ್ತಾಡಿಸಿದ್ರಲ್ಲ, ಆ ವಿಚಾರದಲ್ಲಿ ಆಗಿರುವಂತ ಬೆಳವಣಿಗೆ ಬಗ್ಗೆ ಕೂಡ ಹೇಳಿದ್ದಾರೆ. ಏನಾಯ್ತು, ಯಾರ್ಯಾರು ಈ ವಿಚಾರದಲ್ಲಿ ಎದ್ರು, ಫೋನ್ ಯಾರು ಮಾಡ್ತಾ ಇದ್ರು, ಇವನ್ನೆಲ್ಲವೂ ಕೂಡ ತಿಳಿಯದ ಪೊಲೀಸ್ ಗುಟ್ಟು, ತಲೆಗೆ ಪೆಟ್ಟು, ಊಟವಿಲ್ಲದ ಸಿಟ್ಟು, ಒಂದು ರಾತ್ರಿ ತಿಂದ ಪೆಟ್ಟು, ರಾಜಕೀಯ ಹೋರಾಟದ ಕಿಚ್ಚು, ಮುಯಿಗೆ ಮುಯಿ, ದ್ವೇಷಕ್ಕೆ ದ್ವೇಷ, ರಿವೆಂಜ್ ಪಾಲಿಟಿಕ್ಸ್. ಕಾಂಗ್ರೆಸ್ನ ಕೇಸ್ ಪಾಲಿಟಿಕ್ಸ್ಗೆ ಕೆರಳಿ ಕೆಂಡವಾಗಿದೆ ಈಗ ಕೇಸರಿ ಪಡೆ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ಸಿಟಿ ರವಿ ಶಪಥವನ್ನ ಮಾಡಿದ್ದಾರೆ. ಹೊಸ ಮುಯಿಗೆ ಮುಯಿ ಮೇಲಾಟಕ್ಕೆ ಈಗ ವೇದಿಕೆ ಸಿದ್ಧವಾಗಿದೆ. ಯಾವ ರೀತಿಯಾಗಿ ವರದಿದೆ ನೋಡಿ. ರಾಜ್ಯದಲ್ಲೀಗ ರಿವೆಂಜ್ ಪಾಲಿಟಿಕ್ಸ್. ಮುಯಿಗೆ ಮುಯಿ, ಏಟಿಗೆ ಎದಿರೇಟು. ಎಂಎಲ್ಸಿ ಸಿಟಿ ರವಿ ರಾಜಕೀಯ ಶಪಥ. ಮುಯಿಗೆ ಮುಯಿ, ದ್ವೇಷಕ್ಕೆ ದ್ವೇಷ, ಏಟಿಗೆ ಏಟು, ಎದಿರೇಟು. ಕರ್ನಾಟಕದಲ್ಲಿ ರಿವೆಂಜ್ ಪಾಲಿಟಿಕ್ಸ್ ಶುರುವಾದಂತಿದೆ. ಎಂಎಲ್ಸಿ ಸಿಟಿ ರವಿ ಬಂಧನ, ಹಲ್ಲೆ ಪ್ರಕರಣದಿಂದ ರಾಜಕೀಯ ತಿಕ್ಕಾಟಕ್ಕೆ ವೇದಿಕೆ ನಿರ್ಮಾಣವಾಗಿದೆ. ಸಿಟಿ ರವಿ ಪ್ರಕರಣವನ್ನೇ ನೆಪ ಮಾಡಿಕೊಂಡು ಕಾದು ಹೊಡೆಯುವ ತಂತ್ರಕ್ಕೆ ಬಿಜೆಪಿ ಸಜ್ಜಾಗಿದೆ. ರಾಜಕಾರಣದಲ್ಲಿದ್ದ ಪಕ್ಷಾತೀತ ಬಾಂಧವ್ಯಕ್ಕೆ ಭಾರಿ ಪೆಟ್ಟು ಬಿದ್ದಿದ್ದು, ಇನ್ಮೇಲೆ ರಾಜಕಾರಣದಲ್ಲಿ ದ್ವೇಷದ ನೀರು ಹರಿಯುವ ಸಾಧ್ಯತೆ ದಟ್ಟವಾಗಿದೆ. ಮುಯಿಗೆ ಮುಯಿ, ಏಟಿಗೆ ಎದುರೇಟು. ಕರ್ನಾಟಕ ರಾಜಕೀಯದಲ್ಲಿ ಈಗ ಹೊಸ ಪರಂಪರೆ. ಸಿಟಿ ರವಿಯವರ ಪ್ರಕರಣವೇ ವೇದಿಕೆ ಇದಕ್ಕೆ ಆಗುತ್ತೆ ಅನ್ನುವಂತಹ ಚರ್ಚೆಗಳು ನಡೀತಾ ಇರುವಂಥದ್ದು. ಬಿಹಾರದಲ್ಲಿ, ಆಂಧ್ರ ಪ್ರದೇಶದಲ್ಲಿ, ತಮಿಳುನಾಡಲ್ಲಿ ಏನಾಗ್ತಿದೆ, ಏನಾಗಿದೆ ಎಲ್ಲವನ್ನೂ ಕೂಡ ನಾವು ನೋಡಿದ್ದೀವಿ. ಅದೇ ಪರಂಪರೆ ಈಗ ಕರ್ನಾಟಕಕ್ಕೂ ಕೂಡ ಬಂದಿದೆ ಅಂತಲೂ ಕೂಡ ಹೇಳಲಾಗ್ತಿದೆ. ಒಂದು ರಾಜಕೀಯದ ತಿಕ್ಕಾಟಕ್ಕೆ ಕಾಂಗ್ರೆಸ್ ಬಿಜೆಪಿ ಆ ಹಂತಕ್ಕೆ ಬಂದು ನಿಂತಿರುವಂಥದ್ದು. ಬಿಜೆಪಿ ಕೂಡ ಏನಾಗಿದೆ, ಸಿಟಿ ರವಿ ಪ್ರಕರಣ, ಈ 1.5 ವರ್ಷದಲ್ಲಿ ಏನಾಗಿದೆ, ಕೇಸ್ ಪಾಲಿಟಿಕ್ಸ್ ಕಾಂಗ್ರೆಸ್ ಕಡೆಯಿಂದ ಎಲ್ಲವನ್ನೂ ಕೂಡ ಮುಂದೆ ಇಟ್ಕೊಂಡು ಕಾದು ನೋಡು ಹೊಡೆಯುವ ಒಂದು ತಂತ್ರಕ್ಕೆ ಮೊರೆ ಹೋಗಿರುವಂಥದ್ದು. ಕರ್ನಾಟಕ ಒಂದು ರಾಜಕೀಯ ಸಾಮರಸ್ಯ, ಎಷ್ಟೇ ರಾಜಕೀಯ ಜಿದ್ದಿದ್ರೂ ಕೂಡ ರಾಜಕೀಯ ಸಾಮರಸ್ಯಕ್ಕೆ ಹೆಸರಾಗಿತ್ತು. ಆ ರಾಜಕೀಯ ಸಾಮರಸ್ಯ ಕದಡುವಂತಹ ವಿದ್ಯಮಾನಗಳು ಈಗ ರಾಜಕೀಯದಲ್ಲಿ ನಡೀತಾ ಇದ್ದಾವೆ. ಪ್ರಮುಖವಾಗಿ ಈ ಸಿಟಿ ರವಿಯವರ ಈ ಪ್ರಕರಣ ಏನಿದೆ, ಆ ರಾಜಕೀಯ ಸಾಮರಸ್ಯ ಹೋಗಿ ರಾಜಕೀಯ ತಿಕ್ಕಾಟ ತೀವ್ರ ಸ್ವರೂಪಕ್ಕೆ ಹೋಗುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ರಾತ್ರಿಯೆಲ್ಲ ವನವಾಸ, ಜಾಗರಣೆಯಂತಾಗಿ ಉಪವಾಸ, ತಿಳಿಯದ ಪೊಲೀಸ್ ಗುಟ್ಟು, ತಲೆಗೆ ಪೆಟ್ಟು, ಊಟವಿಲ್ಲದ ಸಿಟ್ಟು, ಒಂದು ರಾತ್ರಿ ತಿಂದ ಪೆಟ್ಟು, ರಾಜಕೀಯ ಹೋರಾಟದ ಕಿಚ್ಚು, ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ, ನನಗೂ ಒಂದು ಕಾಲ ಬರುತ್ತೆ ಅಂತ ನಿನ್ನೆ ಕೋರ್ಟ್ನಿಂದ ಹೊರಬರುವಾಗಲೇ ಸಿಟಿ ರವಿ ರಾಜಕೀಯ ಶಪಥ ಮಾಡಿದ್ದಾರೆ. ಕಾಂಗ್ರೆಸ್ನ ಕೇಸ್ ಪಾಲಿಟಿಕ್ಸ್ಗೆ ಕೇಸರಿ ಪಡೆ ಕೆರಳಿ ಕೆಂಡವಾಗಿದ್ದು, ಸಮಯ ನೋಡಿ ಕಾದು ಹೊಡೆಯಲು ಬಿಜೆಪಿ ರೆಡಿಯಾಗಿದೆ. ಇನ್ನೇನಿದ್ರೂ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ನಾನಾ ನೀನಾ ಫೈಟ್. ಸರ್ವಾಧಿಕಾರ ಕೊನೆಯಾಗಲೇಬೇಕು. ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡು ಹಲ್ಲೆ ನಡೆಸಿದಿರಲ್ಲ, ಅತ್ತೆಗೂ ಒಂದು ಕಾಲ, ಸೊಸೆಗೂ ಒಂದು ಕಾಲ, ನಮಗೂ ಒಂದು ಕಾಲ ಬರುತ್ತೆ. ಸರ್ವಾಧಿಕಾರ ಕೊನೆಯಾಗಲೇಬೇಕು. ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡು ಹಲ್ಲೆ ನಡೆಸಿದಿರಲ್ಲ, ಅತ್ತೆಗೂ ಒಂದು ಕಾಲ, ಸೊಸೆಗೂ ಒಂದು ಕಾಲ, ನಮಗೂ ಒಂದು ಕಾಲ ಬರುತ್ತೆ. ಸರ್ವಾಧಿಕಾರ ಕೊನೆಯಾಗಲೇಬೇಕು. ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡು ಹಲ್ಲೆ ನಡೆಸಿದಿರಲ್ಲ, ಅತ್ತೆಗೂ ಒಂದು ಕಾಲ, ಸೊಸೆಗೂ ಒಂದು ಕಾಲ, ನಮಗೂ ಒಂದು ಕಾಲ ಬರುತ್ತೆ. ವಿರೋಧ ಪಕ್ಷಗಳನ್ನ ಮಟ್ಟ ಹಾಕುವಂಥದ್ದು, ವಿರೋಧ ಪಕ್ಷಗಳನ್ನ ಟಾರ್ಗೆಟ್ ಮಾಡುವಂತ ಒಂದು ಸಂಸ್ಕೃತಿಯನ್ನ ಈ ಕಾಂಗ್ರೆಸ್ ಸರ್ಕಾರ ಪ್ರಾರಂಭ ಆಗಿದೆ. ಮುಖ್ಯಮಂತ್ರಿಗಳು ಔಟ್ ಗೋಯಿಂಗ್ ಮುಖ್ಯಮಂತ್ರಿ ಇರೋದ್ರಿಂದ ಅವರೇನೇನು ತಲೆ ಕೆಡಿಸ್ಕೊಂತಾನೆ ಇಲ್ಲ. ಇಲ್ಲಿರುವಂತ ಮಂತ್ರಿಗಳು ಆಡಿದ್ದೇ ರಾಜ್ಯ ಆಗೋಟಿದೆ. ಆದ್ರಿಂದ ಇದೊಂದು ಆಂಧ್ರ ಆಗುವಂತ ಅಲ್ಲಿನ ರಾಜಕೀಯ ಏನ್ ನಡೀತಾ ಇತ್ತು ಆ ರೀತಿ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಖಂಡನೀಯ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಆದ್ರೂ ಅವ್ರದ್ದೇನು ನಡೆಯಲ್ಲ. ಸಿದ್ದರಾಮಯ್ಯನವರು ಹಿಂದೆ ಇದ್ದಂಗೆ ಇದ್ದಿದ್ರೆ ಈ ತರದ ಒಂದು ವಾತಾವರಣ ಬರ್ತಾನೆ ಇರಲಿಲ್ಲ. ಯಾರಿದ್ದಾರೆ ಉಪಮುಖ್ಯಮಂತ್ರಿಗಳು, ಅವ್ರಿಗೆ ಮುಖ್ಯಮಂತ್ರಿ ಬೇಗ ಆಗ್ಬೇಕಲ್ಲ. ಅದಕ್ಕೆ ಎಲ್ಲ ವಿರೋಧ ಪಕ್ಷಗಳನ್ನ ಬಡಿದ್ರೆ ನಮಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಬೇಗ ಆಶೀರ್ವಾದ ಮಾಡ್ತಾರೆ ಅಂತೇಳಿ ದ್ವೇಷದ ರಾಜಕಾರಣವನ್ನ ಹೋಗ್ತಾ ಇದ್ದಾರೆ, ಶಾರ್ಟ್ ಬೆನಿಫಿಟ್ಗೋಸ್ಕರ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ, ಇದು ಸಿಟಿ ರವಿ ಅವರ ಹೇಳಿಕೆ. ಕೋರ್ಟ್ ಆವರಣದಲ್ಲಿ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಸಿಟಿ ರವಿಯವರು ತಮ್ಮ ಕೇಸ್ಗೆ ಸಂಬಂಧಪಟ್ಟಂತೆ, ಜೊತೆಗೆ ತಮ್ಮನ್ನು ನಡೆಸ್ಕೊಂಡಂಥ ಪೊಲೀಸ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದರು. ಹಾಗಾದರೆ ಇನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ವಿರುದ್ಧ ಇದೇ ದ್ವೇಷದ ರಾಜಕಾರಣ ಮುಂದುವರಿಯುತ್ತಾ? ಈ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಸಿಟಿ ರವಿಯವರು ಬೇರೆದೇ ಮಾತಾಡ್ತಾರೆ. ಅದು ನಮ್ಮ ಸಂಸ್ಕೃತಿಯಲ್ಲ, ಇಷ್ಟು ವರ್ಷಗಳ ರಾಜಕಾರಣದ ಸಂದರ್ಭದಲ್ಲಿ ನಾನು ಯಾವತ್ತೂ ಕೂಡ ದ್ವೇಷ ಮಾಡಿಲ್ಲ ಅಂತ. ಆದರೆ ಎಲ್ಲ ಒಂದು ಕಡೆ ಈ ಒಂದು ಬನಾನಾ ರಿಪಬ್ಲಿಕ್ ಏನಿದೆ ಇದು ಹೋಗಬೇಕಾಗತ್ತೆ, ನಾನು ಬೆಳಗಾವಿಗೆ ಮತ್ತೆ ಹೋಗ್ತೇನೆ ಅನ್ನೋ ಶಪಥವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇನ್ನು ಮುಂದೆ ಕರ್ನಾಟಕ ರಾಜಕಾರಣದಲ್ಲಿ ಎಲ್ಲೋ ಒಂದು ಕಡೆ ಏಟಿಗೆ ಏಟು, ಮುಯಿಗೆ ಮುಯಿ, ಸೇಡಿಗೆ ಸೇಡು, ಈ ರೀತಿಯ ಪಾಲಿಟಿಕ್ಸ್ ದೊಡ್ಡ ಮಟ್ಟದಲ್ಲಿ ಜೋರಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಕೂಡ ಇದಕ್ಕೆ ರೆಡಿ ಇದ್ದಾರಾ, ಇದೆಲ್ಲದಕ್ಕೂ ಕೂಡ ಕಾಲವೇ ಉತ್ತರಿಸಬೇಕಾಗಿದೆ.
ಇನ್ನು ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಹರಿಹಾಯ್ದಿದ್ದಾರೆ. ರಾಜ್ಯದಲ್ಲಿ ತಾಲಿಬಾನ್ ಸರ್ಕಾರ ಇದೆ, ಉತ್ತರ ಪ್ರದೇಶ, ಬಿಹಾರ ಬದಲಾಗಿವೆ, ಕರ್ನಾಟಕ ಕೂಡ ಅದೇ ರೀತಿ ಆಗ್ತಿದೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ತಮಿಳುನಾಡಿನಲ್ಲಿ ಜಯಲಲಿತಾ ಕರುಣಾನಿಧಿ ನಡುವೆ ನಡೆದ ರೀತಿ ಇಲ್ಲಿ ನಡೆದ್ರೆ ರಾಜ್ಯಕ್ಕೆ ಗೌರವ ಬರುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು 2023 ಚುನಾವಣೆ ಸಂದರ್ಭದಲ್ಲಿ ಹೇಳಿದೆ, ಕಾಂಗ್ರೆಸ್ಸಿಗೆ ನೀವು ವೋಟ್ ಹಾಕಿದರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ, ತಾಲಿಬಾನಿ ಸರ್ಕಾರ ಅಂತ. ತಾಲಿಬಾನಿ ಸರ್ಕಾರ ಇದ್ದಾಗಲೇ ತಾನೇ ಹೀಗೆಲ್ಲ ಮಾಡೋವಂಥದ್ದು. ಅಲ್ಲಿ ಏನು ಕಾನೂನು ವ್ಯವಸ್ಥೆ ಅನ್ನೋದು ಏನು ಬೇಕಲ್ಲ, ತಮ್ಮ ಮನಸೋ ಇಚ್ಛೆ ಮಾಡ್ತಾರೆ. ಇವತ್ತು ನಡೀತಾ ಇರೋದೊಂದು ಅಷ್ಟೇ. ಉತ್ತರ ಪ್ರದೇಶ, ಬಿಹಾರಗಳು ಇವತ್ತು ಬದಲಾಗಿದೆ, ಆದರೆ ಕರ್ನಾಟಕ ಇವತ್ತು ಬಿಹಾರ ಉತ್ತರ ಪ್ರದೇಶ ಥರ ಆ ದಾರಿನಲ್ಲಿ ಸಾಗ್ತಾ ಇದೆ. ಇದು ನಮಗೆಲ್ಲರಿಗೂ ಕೂಡ ನಾಚಿಕೆಗೇಡಿನ ಸಂಗತಿ. ಇದೇನು ತಮಿಳುನಾಡಿನಲ್ಲಿ ಜಯಲಲಿತಾ ಮತ್ತು ಕರುಣಾನಿಧಿ ಕಿತ್ತಾಡ್ತಾ ಇದ್ರಲ್ಲ, ಆ ಥರನ ಈ ಥರ ರಾಜಕಾರಣನ ನಾವು ಕರ್ನಾಟಕ ತರಬೇಕಾ? ಒಟ್ನಲ್ಲಿ ರಾಜ್ಯದಲ್ಲಿ ಹೊಸದಾಗಿ ಚಿಕ್ಕಮಗಳೂರು ಟು ಬೆಳಗಾವಿ ಬ್ಯಾಟಲ್ ಶುರುವಾಯ್ತಾ? ಮೂಯಿಗೆ ಮೂಯಿ ಮೇಲಾಟಕ್ಕೆ ವೇದಿಕೆ ಸಿದ್ಧವಾದಂತೆ ಕಾಣ್ತಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಅಧಿಕಾರದಲ್ಲಿದ್ದಾಗ ಯಾರ್ಯಾರು ಯಾವ್ಯಾವ ರೀತಿಯಾಗಿ ಆಡ್ತೀರ ಅನ್ನೋದು ನೀವು ಅಧಿಕಾರದಲ್ಲಿದ್ದಾಗ ನಡೆಯುತ್ತೆ. ಯಾವಾಗ ನಿಮಗೆಲ್ಲ ಯೋಚನೆಗಳು ಬರೋದಿಲ್ಲ. ವಿರೋಧ ಪಕ್ಷದ ಇದ್ದಾಗ ಮಾತ್ರ ಇಂಥ ಯೋಚನೆಗಳು ಬರುತ್ತೆ. ಏನೂ ಮಾಡೋಕ್ಕಾಗಲ್ಲ. ಎಲ್ಲವೂ ಕೂಡ ಕುರ್ಚಿ ಮಹಿಮೆ.